ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರು ಕೃಷ್ಣಪ್ಪ ಅವರು ಹಾಗೂ ಸನ್ಮಾನ್ಯ ಪ್ರಿಯ ಕೃಷ್ಣಪ್ಪ ಅವರು, ಪ್ರದೀಪ್ ಕೃಷ್ಣಪ್ಪರವರು ಹಾಗೂ ಎಲ್ಲ ಹಿರಿಯ ಮುಖಂಡರು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಹಾಗೂ ಸ್ಟೂಡೆಂಟ್ಸ್, NCC ಹಾಗೂ ವಾದ್ಯಗೋಷ್ಠಿ ಇರೋರು, ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ 77ನೆಯ ಗಣರಾಜ್ಯೋತ್ಸವದ ಶುಭಕಾಮನೆಗಳು. ಇವತ್ತು ಏನಂತ ಅಂದರೆ, ಗಣರಾಜ್ಯ ಅಂದರೆ ಏನು? ಮುಂಚೆ ರಾಜರು ರಾಣಿಯರು ಆಳ್ತಿದ್ದಿದ್ದು ಬಿಟ್ಟು ನಮ್ಮಲ್ಲೇ ಇರ್ತಕ್ಕಂಥ ಎಲ್ಲ ಸಿಟಿಸನ್ಸ್ಗೆ ಸಿಕ್ಕಿರ್ತಕ್ಕಂಥ ಒಂದು ಸೌಭಾಗ್ಯ. ನಿಮ್ಮ ಪ್ರತಿನಿಧಿಗಳನ್ನ ಚುನಾಯಿತಗೊಂಡು ಅವರನ್ನು ನಿಮ್ಮ ವಾಯ್ಸ್ ಆಗಿ ನೀವು ವಿಧಾನಸಭೆಗೆ ಹಾಗೂ ಲೋಕಸಭೆಗೆ ಕಳಿಸುವಂಥ ಆ ಅಧಿಕಾರ ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಗಣರಾಜ್ಯ. ಗೊತ್ತಾಯ್ತಾ? ಸೊ ಇದು ಬಹಳ ಮುಖ್ಯವಾದಂತಹ ಒಂದು ಪವರ್. ಜನರಿಂದ ಜನರಿಗಾಗಿ ಎಲ್ಲರೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಅಖಂಡ ಭಾರತದಲ್ಲಿ ಒಂದು ಎಲ್ಲ ರೀತಿಯ ಪ್ರತಿನಿಧಿಗಳು ಈ ದೇಶಕ್ಕಾಗಿ ದುಡಿತಾ ಇದ್ದಾರೆ. ಹಾಗೆ ಬಹಳ ನಿಮಗೆಲ್ಲ ಗೊತ್ತಿರದ ಹಾಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಆರ್ಮಿ, ನೇವಿ, ಏರ್ಫೋರ್ಸ್ ಏನಿದೆ ಅದು ಒಂದು ಭದ್ರತೆಯ ಕೋಟೆಯಾಗಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಇಂಟರ್ನಲ್ ಸೆಕ್ಯೂರಿಟಿಗಾಗಿ ಪೊಲೀಸ್, ಎಕ್ಸೈಸ್, ಈಗ ರಿಸರ್ವ್ ಪೊಲೀಸ್, ಬಹಳಷ್ಟು ಇಂಟರ್ನಲ್ ರೆವೆನ್ಯೂ ಇಂಟೆಲಿಜೆನ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಕಾರ್ಯಪ್ರವೃತ್ತರಾಗಿ ಇಂಟರ್ನಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ದೇಶ ಪ್ರಜ್ವಲಿಸಲಿ, ಒಂದು ಈ ನಮ್ಮ ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ಈಗ ಆಲ್ರೆಡಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ದ ಬಿಗ್ಗೆಸ್ಟ್ ಟಾಪ್ 3ಯಲ್ಲಿ ಬರಬೇಕು ಅಂತ ಈಗ 7ನೇ ಸ್ಥಾನದಿಂದ ನಾವು 4ನೇ ಸ್ಥಾನಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಸೊ ಮುಂದಕ್ಕೂ ಕೂಡ ಇನ್ನೂ ಹೆಚ್ಚೆಚ್ಚು ಎಲ್ಲರೂ ಶ್ರಮ ವಹಿಸಿದ್ರೆ ಈ ಭಾರತವನ್ನು ಟಾಪ್ 3ಯಲ್ಲಿ ನಾವು ನೋಡಬಹುದು. ಗೊತ್ತಾಯ್ತಲ್ಲ? ಅದಕ್ಕಾಗಿ ನಮ್ಮ ಎಲ್ಲರ ಸೇವೆ ಅಗತ್ಯ. ಟೀಚರ್ಸು ಭವಿಷ್ಯವನ್ನು ನಮ್ಮ ಮಕ್ಕಳಿಂದ ಪ್ರಜ್ವಲಿಸ್ತಾರೆ. ಹಾಗೆ ಒಳ್ಳೆ ಸೈಂಟಿಸ್ಟು, ಒಳ್ಳೆ ಅಧಿಕಾರಿಗಳು, ಒಳ್ಳೆ ಜನನಾಯಕರು ಎಲ್ಲರೂ ಕೂಡ ಈ ರಾಜ್ಯ ಹಾಗೂ ದೇಶವನ್ನು ಒಗ್ಗೂಡಿಸ್ತಾ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ಕಾಣ್ತಾ ಇದ್ದೀವಿ. ಸೊ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಈ ಜಾತಿ ಧರ್ಮವನ್ನು ಮೀರಿ ಮನುಷ್ಯತ್ವದ ಹಾದಿಯಲ್ಲಿ ಮಾನವೀಯತೆಯನ್ನು ಮೆರಿತಾ ದೇಶವನ್ನು ಕಟ್ಟಿ ಒಗ್ಗಟ್ಟಿನಿಂದ ದೇಶವನ್ನು ಮುನ್ನುಗ್ಗಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲೆ ಬರೋಣ ಅಂತ ಈ ವೇದಿಕೆಯ ಮೂಲಕ ಕರೆ ಕೊಡ್ತಾ ನಾನು ಒಂದೆರಡನ್ನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಈಗ ಅಜಿತ್ ಕುಮಾರ್ ಅವರು ಈಗ ಅವರು ನಮ್ಮ ಕರ್ನಾಟಕ ರಾಜ್ಯದ ಸೇವೆನಲ್ಲಿದ್ದಾರೆ. ಆದರೆ ಅವರು ಮೊದಲು ಮಿಲಿಟ್ರಿನಲ್ಲಿದ್ದರು. ಅಶೋಕ್ ಚಕ್ರ ಬಂದೈತಲ್ಲ, ಗ್ಯಾಲೆಂಟ್ರಿ ಅವಾರ್ಡ್ ಬಂದಿದೆ. ಕ್ಯಾಪ್ಟನ್ ಆಗಿದ್ದರು ಮಿಲಿಟ್ರಿನಲ್ಲಿ. ಗೊತ್ತಾಯ್ತಾ? ಅವರ ಗ್ಯಾಲೆಂಟ್ರಿ ಅವಾರ್ಡ್ ಅಂದರೆ ಸಾಹಸ ಪ್ರದರ್ಶನ ಮಾಡಿ ತಂದಿರತಕ್ಕಂಥ ಗ್ಯಾಲೆಂಟ್ರಿ ಅವಾರ್ಡು. ಅವರು ಸ್ಥಳೀಯರು. ಯಾರು ಹೇಳಿ? ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಸೇರಿರೋರು. ಅದಕ್ಕೆ ಅವ್ರನ್ನೂ ಇವತ್ತು ಮುಖ್ಯ ಅತಿಥಿಯಾಗಿ ಕರೆಸಿದ್ದೀವಿ. ಅದೇ ರೀತಿ ಚಂದನ್ ಅವರು ಮತ್ತು ಪ್ರಿಯಕೃಷ್ಣ ಅವರು ಇದ್ದಾರೆ, ಪ್ರದೀಪ್ ಕೃಷ್ಣ ಇದ್ದಾರೆ, ಅದೇ ರೀತಿ ನಾರಾಯಣು, ಗೋಪಾಲು ಎಲ್ಲ ಇನ್ನೇ ಇಲ್ಲಪ್ಪ, ನಮ್ಮ ಶಿವಣ್ಣವರು ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಅವರ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗಳನ್ನ ಕರ್ಕೊಂಡ್ಬಂದು ಇವತ್ತು ನಮ್ಮ ಪಥಸಂಚಲನದಲ್ಲಿ ಅವರು ಭಾಗವಹಿಸಿದ್ದಾರೆ. ಎಲ್ಲರಿಗೂ ನನ್ನ ಅಭಿನಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು ನಮ್ಮ ಕ್ಯಾಪ್ಟನ್ ಅಜಿತ್ ಅವರಿಗೆ. ಇದೀಗ ಈ ಒಂದು ಸಂದರ್ಭದಲ್ಲಿ